ನಿರಾಧಾರ ಇದು ಅಂತೇಳಿ ನಾವು ಪ್ರೂವ್ ಮಾಡಬೇಕು, ಅದನ್ನು ಮಾಡ್ತೀವಿ. ಆ ಪ್ರಾಸೆಸ್ನಲ್ಲಿದ್ದೀವಿ ನಾವು. ಸರ್, ಈಗ ಜಾಗಕ್ಕೆ 6 ಜನ ಅರ್ಜಿ ಹಾಕಿದ್ರು ಸರ್. ಈಗ ಖರ್ಗೆ ಅವರೇ ಟ್ರಸ್ಟಿ ಆಗಿರುವಾಗ ಬೇರೆಯವ್ರಿಗೆ ಹೆಂಗೆ ಕೊಡ್ತಾರೆ? ಆ ಇನ್ಫ್ಲೂಯೆನ್ಸ್ ಇರುತ್ತೆ ಅನ್ನೋದು ಈಗ ಅಲ್ಲ, ಅದನ್ನು ಪರಿಶೀಲನೆ ಮಾಡಲಿ, ಇಫ್ ದೆರ್ ಈಸ್ ಎನಿ ಇನ್ಫ್ಲೂಯೆನ್ಸ್ ಅದನ್ನು ಅವರು ಪರಿಶೀಲನೆ ಮಾಡಿ ಯಾವ ರೀತಿ ಕಾನೂನು ವಯೋಲೇಟ್ ಮಾಡಿದ್ದಾರೆ ಅನ್ನೋದನ್ನು ಅವರು ನಿರ್ಧಾರ ಮಾಡಲಿ ರಾಜ್ಯಪಾಲರು. ಸರ್, 11 ಬಿಲ್ಗಳ ಬಗ್ಗೆ ಈಗ ಸುಪ್ರೀಂ ಕೋರ್ಟ್ ಬರ್ತಾ ಇದೆ, ವಾಪಸ್ ಕಳಿಸಿಲ್ಲ. ನೋಡೋಣ, ಅದು ಲೀಗಲ್ ಟೀಮು ಎಕ್ಸಾಮಿನ್ ಮಾಡ್ತಾ ಇದ್ದಾರೆ. ಮತ್ತು ಅವ್ರು ಏನು ಕ್ಲಾರಿಫಿಕೇಷನ್ಸ್ ಕೇಳಿದ್ದಾರೆ ಆ ಕ್ಲಾರಿಫಿಕೇಷನ್ನ ಫಸ್ಟು ಕ್ಲಾರಿಫೈ ಮಾಡಿ ವಾಪಸ್ ಕಳಿಸ್ಕೊಟ್ಟು ನೋಡ್ತೇವೆ. ಅದು ಅವ್ರಿಗೆ ಸಮಾಧಾನ ಆಗಲಿಲ್ಲ ಮತ್ತೆ ಅಂತ ಹೇಳಿದರೆ ಅದನ್ನು ಕೂಡ ರಾಷ್ಟ್ರಪತಿಗಳ ಹತ್ರನೇ ಹೋಗ್ಬೇಕಾಗುತ್ತೆ. ವಾಲ್ಮೀಕಿ ಕೇಸಲ್ಲಿ ಇಡಿ ಮತ್ತೆ ರೇಡ್ ಮಾಡಿದ್ದಾರೆ ಬಳ್ಳಾರಿ ರಾಯಚೂರಲ್ಲಿ. ಯಾವುದು ವಾಲ್ಮೀಕಿ ಕೇಸ್ ಒಂದು ಕಡೆ ಚಾರ್ಜ್ ಶೀಟ್ ಫೈಲ್ ಆಗಿದೆ, ಆದರೂ ಇಡಿ ಅದನ್ನು ಕಂಟಿನ್ಯೂ ಅಲ್ಲ. ಈಗ ಏನಾಗಿದೆ, ಚಾರ್ಜ್ ಶೀಟು ಒಂದು ರೀತಿಯಲ್ಲಿ ಪ್ರಿಲಿಮಿನರಿಯಾಗಿ ಮಾಡ್ತೇವೆ. 90 ಡೇಸ್ ಒಳಗಡೆ ಚಾರ್ಜ್ ಶೀಟ್ ಹಾಕಬೇಕು ಅಂತ ಕಾನೂನು ಏನಿದೆ ಅದನ್ನು ನೋಡಿಕೊಂಡು ಏನೆಲ್ಲ ಎವಿಡೆನ್ಸು ಅಷ್ಟುವರೆಗೆ ನಾವು ಕಲೆಕ್ಟ್ ಮಾಡಿರ್ತೀವೋ ಆ ಆಧಾರದ ಮೇಲೆ ಚಾರ್ಜ್ ಶೀಟ್ ಹಾಕ್ತೀವಿ. ಆನಂತರ ಮುಂದೆ ತನಿಖೆ ಮುಂದುವರೆದಾಗ ಬೇರೆ ಬೇರೆ ಸಿಕ್ಕತ್ತೆ, ಮಾಹಿತಿಗಳು ಸಿಗುತ್ತೆ, ಎವಿಡೆನ್ಸ್ಗಳು ಸಿಗುತ್ತೆ, ಅದನ್ನು ಅಡಿಷನಲ್ ಚಾರ್ಜ್ ಶೀಟ್ ಆಗಿ ಹಾಕ್ತಾರೆ. ನಾಳೆ 29 CM ಅವ್ರ ವಿಚಾರಣೆ ಹೈಕೋರ್ಟಲ್ಲಿ ಮತ್ತೆ ನಿರೀಕ್ಷೆ ಇದೆ ಸರ್. ಅಲ್ಲ, ನಮಗೆ ನಿರೀಕ್ಷೆ ಇರೋದು ಕೋರ್ಟ್ನವರು ಯಾವುದೇ ರೀತಿಯಲ್ಲಿ ಅದನ್ನು ಕನ್ಸಿಡರ್ ಮಾಡೋದಿಲ್ಲ ಅನ್ನೋದನ್ನು ಅಂದ್ಕೊಂಡಿದ್ದೇವೆ. ಯಾಕೆಂದರೆ ಅಲ್ಲಿ ಮೆಟೀರಿಯಲ್ ಬೇಕಲ್ಲ. ಸಿದ್ದರಾಮಯ್ಯನವರ ಇನ್ವಾಲ್ವ್ಮೆಂಟ್ದು ಯಾವುದಾದ್ರೂ ಮೆಟೀರಿಯಲ್ ಇದ್ದರೆ ಅದನ್ನು ಕಾಗ್ನಿಸೆನ್ಸಿಗೆ ತೊಗೊಳ್ಬೋದು. ಅವರು ಯಾವುದು ಮೆಟೀರಿಯಲ್ ಇಲ್ಲ, ಅವರ ಸಿಗ್ನೇಚರ್ ಇಲ್ಲ, ಅವರ ಆದೇಶ ಇಲ್ಲ, ಅಥವಾ ಅವ್ರ ಇನ್ವಾಲ್ವ್ಮೆಂಟ್ ಇಲ್ಲ, ಅವರ ಹೆಸರಿಲ್ಲ, ಅವರ ರಿಜಿಸ್ಟ್ರೇಷನ್ನಲ್ಲಿ ಕೂಡ ಅವರ ಹೆಸರಿಲ್ಲ. ಆ ರೀತಿ ಇರುವಾಗ ನ್ಯಾಯಾಲಯ ಅದನ್ನೆಲ್ಲ ಗಮನಿಸುತ್ತೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ತೀರ್ಮಾನ ಕೊಡುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಏನೇ ತೀರ್ಮಾನ ಬಂದರೂ ಕೂಡ ಹೈಕಮಾಂಡ್ CM ಜೊತೆಗೆ ಇರುತ್ತೆ ಸರ್. ಖಂಡಿತವಾಗಿ ಮೊನ್ನೆಲ್ಲ ಹೇಳಿ ಓಪನ್ ಆಗಿ ಹೇಳಿದ್ರಲ್ಲ, 29 ನಾವು ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಇರ್ತೇವೆ ಅಂತ ಹೇಳಿ ಹೈಕಮಾಂಡ್ನವರು ಹೇಳಿದ್ದಾರೆ. ನಾವು ಎಲ್ಲ ಇದ್ವಿ ಜೊತೆಯಲ್ಲಿ. 29 ನಂತರದ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಆಗಿದೆ. ಇಲ್ಲ, ಏನು ಬಂದ ಮೇಲೆ ತಾನೇ ಬೆಳವಣಿಗೆ ಹಿಂಗೆ ಆಗುತ್ತೆ ಅಂತ ಊಹೆ ಮಾಡೋಕ್ಕಾಗಿಲ್ಲ. ಬಂದ ಮೇಲೆ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ಖರ್ಗೆ ಅವ್ರ ಜೊತೆ ಹೆಚ್ಚು ಮಾತುಕತೆ ನಡೆಸಿದ ನಂತರ ನೀವು CM ಆಗ್ತೀರಿ ಅಂತ ಹೇಳಿ ಚರ್ಚೆಗಳು ಶುರುವಾಗಿದೆ ಸರ್. ರಾಹುಲ್ ಗಾಂಧಿ ಅವರು ತಮ್ಮನ್ನ 10 ನಿಮಿಷ ಪ್ರತ್ಯೇಕವಾಗಿ ಆ ಪ್ರಶ್ನೆ ಬರೋದೇ ಇಲ್ಲ, ಬಂದಿಲ್ಲ. ನೀವು ಸೀನಿಯರಿಟಿ ಸರ್, ಕಾಂಗ್ರೆಸ್ ಅಲ್ಲಿ ಸೀನಿಯರಿಟಿ 7-8 ವರ್ಷ KPCC ಅಧ್ಯಕ್ಷ ಇದ್ರಿ. ಆ ಪ್ರಶ್ನೆ ಬರೋದೇ ಇಲ್ಲ, ಅದಕ್ಕೆ ನಾನು ಯಾವುದು ಉತ್ತರನೂ ಕೊಡಲ್ಲ. ರಾಹುಲ್ ಪ್ರತ್ಯೇಕವಾಗಿ ತಮ್ಮ ಜೊತೆ ಮಾತಾಡಿದ್ರು ಅಂತ ಸರ್. ಮಾತಾಡಿದ್ರು ರಾಹುಲ್ ಗಾಂಧಿ ನನ್ನ ಜೊತೆ ಪ್ರತ್ಯೇಕವಾಗಿ ಮಾತಾಡಿದ್ರು, ಅದು ನಿಜ, ನೀವೆಲ್ಲ ನೋಡಿದ್ರಿ. ಆದರೆ ಇದನ್ನು ಏನು ಮಾತಾಡಿದ್ರು ಅನ್ನೋದನ್ನ ನೀವು ಏನೇನೋ ಅದೇ ಚರ್ಚೆ ಆಗ್ತಾ ಇದೆ. ಇಲ್ಲ ಆ ಥರ ನಾನು ಒಬ್ಬ ಕಾಂಗ್ರೆಸ್ಸಿನ ಡಿಸಿಪ್ಲಿನ್ ಸೋಲ್ಜರ್ ಇದ್ದಾಗ ನಾನು ಪಕ್ಷದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ನನಗೆ ಕೊಟ್ಟಂಥ ಸಂದರ್ಭದಲ್ಲಿ ಭಾಳ ಪ್ರಾಮಾಣಿಕವಾಗಿ ಮಾಡಿದ್ದೇನೆ. ಅವರು ಏನು ಹೇಳಬೇಕು, ನನಗೆ ಪಕ್ಷದ ವಿಚಾರದಲ್ಲಿ ನನಗೆ ಮಾತನಾಡಿದ್ದಾರೆ. ಅದು ಬಿಟ್ಟು ಬೇರೆ ಏನು ನಾವು ಯಾವುದನ್ನು ಮಾತಾಡಿಲ್ಲ. ರೋಣ ಶಾಸಕರು ಬಾಂಗ್ಲಾ ಪ್ರಧಾನಿ ಬಂದ ಪರಿಸ್ಥಿತಿ ನಮ್ಮ ದೇಶದ ಪ್ರಧಾನಿಗೂ ಬರುತ್ತೆ, ಸಿದ್ದರಾಮಯ್ಯ ಕೆಳಗಿಳಿಸಿದ್ರಿ ಅಂತೇಳಿ ಸ್ಟೇಟ್ಮೆಂಟ್, ಐವನ್ ಡಿಸೋಜ ಸ್ಟೇಟ್ಮೆಂಟ್ ಕೂಡ ತಾವು ವಿರೋಧಿಸಿದ್ರು. ನಾನು ಗಮನಿಸಿಲ್ಲ, ನಾನು ಅದನ್ನು ಅದೇನಂತ ನೋಡ್ತೀನಿ. ಯಾಕೆಂದರೆ ನಾನು ಐವಾನ್ರಿಗೂ ಕೂಡ ಹೇಳಿದೆ, ಈ ರೀತಿ ಎಲ್ಲ ಪರ್ಸನಲ್ಲಾಗೂ ಹೇಳಿದ್ದೇನೆ ಮತ್ತು ಮಾಧ್ಯಮದಲ್ಲೂ ಕೂಡ ನಾನು ಶೇರ್ ಮಾಡಿದ್ದೆ ನನ್ನ ವ್ಯೂಸ್ ಏನು ಅಂತೇಳಿ. ಇವರು ಪಾಟೀಲ್ರು ಏನು ಹೇಳಿದ್ದಾರೆ ನೋಡ್ತೀನಿ, ಗಮನಿಸ್ತೀನಿ.